ಈ ಮೂವಿ ನೋಡಿ ಒಂದು ನಿಮಿಷ ಸ್ಟನ್ ಆಗಿಬಿಡಿ. ಯಾಕಂದರೆ ಈ ವಿಲ್ಲನ್ನ ನೋಡಿದರೆ ಯಾರಿಗೂ ಹೇಟ್ ಮಾಡಬೇಕಂತನೂ ಅನಿಸಲ್ಲ. ಅವನು ಏನು ಕೊಲೆ ಮಾಡಿದ್ನೋ ಆ ರೀಸನು ಕರೆಕ್ಟಾಗಿರುತ್ತೆ. ಆ ಥರ ಒಂದು ಥ್ರಿಲ್ಲಿಂಗ್ ಮೂವಿ ಇವತ್ತು ನೀವು ನೋಡಬೇಕಾದ್ರೆ ಮೂವಿ ನೇಮ್ ಬಂದು 11 ಅಂತ. ಇದು ಅಮೆಝಾನ್ ಪ್ರೈಮಲ್ಲೂ ಇದೆ, ಕನ್ನಡ ಡಬ್ಬಿಂಗಲ್ಲೂ ಇದೆ. ಈ ಥರ ಮೂವಿನ ಲೈಫಲ್ಲಿ ನೋಡಲೇ ಇಲ್ಲ. ಈ ಮೂವಿ ಸಮ್ಮರಿ ಏನಂದರೆ, ನಮ್ಮ ಟ್ವಿನ್ ಬ್ರದರ್ಸ್ ಇಬ್ಬರು ಇರ್ತಾರೆ. ಇವರು ಒಂದು ಒಳ್ಳೆ ಸ್ಕೂಲಲ್ಲಿ ಓದಬೇಕು ಅಂತ ಸ್ಕೂಲ್ ಪ್ರಿನ್ಸಿಪಲೇ ವಾಂಟೆಡಾಗಿ ಕರ್ಕೊಂಡು ಹೋಗ್ತಾರೆ. ಬಿಕಾಸ್ ಆಫ್ ಅವ್ರಿಗೆ ಚೆಸ್ ಆಡೋ ಟ್ಯಾಲೆಂಟ್ ಇರುತ್ತೆ ಮತ್ತು ಇನ್ನೊಬ್ಬ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಇದನ್ನೆಲ್ಲ ನೋಡಿ ಅವ್ರ ಜೊತೆಗಿರೋ ಸ್ಟೂಡೆಂಟ್ಸ್ ಎಲ್ಲರಿಗೂ ತುಂಬ ಟ್ರಿಗರ್ ಆಗಿರುತ್ತೆ. ಅವ್ರಿಗೆಲ್ಲ ನೆಗೆಟಿವ್ ಆಗಿ ಹೋಗಿರುತ್ತೆ. ಇವ್ರ ಥರ ಬರಬೇಕು ಅಂತ ಇರೋ ಸ್ಟೂಡೆಂಟು ಕೆಟ್ಟೋಗಿರ್ತಾರೆ. ಈ ಮೂವಿ ವಿಲ್ಲನ್ನ ನೋಡಿ ನೀವು ಹೇಟ್ ಮಾಡಬೇಕು ಅಂತಲೇ ಅನಿಸಲ್ಲ. ಬಿಕಾಸ್ ರೀಸನ್ ಆ ಥರ. ಈ ರೀಸನ್ ಏನಂದರೆ, ಈ ಟ್ವಿನ್ ಬ್ರದರ್ನ ಎಲ್ಲರೂ ಸೇರಿ ಕೊಲೆ ಮಾಡಿರ್ತಾರೆ. ಕೊಲೆ ಅಂದರೆ ನಾರ್ಮಲ್ ಆಗಲ್ಲ, ತುಂಬ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರ್ತಾರೆ. ಬಟ್ ಅವನಿಗೆ ಒಂಚೂರು ಸ್ಕ್ರ್ಯಾಚ್ ಆಗಿರಲ್ಲ. ಇದರಿಂದ ಅವ್ನು ಹೆಂಗೆ ಎಲ್ಲನೂ ಪನಿಷ್ ಮಾಡ್ತಾನೆ, ಎಲ್ಲ ಹೆಂಗೆ ಸಾಯಿಸ್ತಾನೆ, ಇದೆಲ್ಲ ಸಾಯಿಸೋ ರೀತಿ ಅಂತೂ ತುಂಬ ಚೆನ್ನಾಗಿ ನೋಡ್ಸಿರ್ತಾರೆ ಮೂವಿದಲ್ಲಿ. ಅದು ಅವ್ರು ಸಾಯಿಸೋದು ಬಂದು ಅವ್ರ ಜೊತೆಗಿರೋ ಟ್ವಿನ್ನೇ. ಥ್ಯಾಂಕ್ ಯು.